ಎಐಎಡಿಎಂಕೆಯಲ್ಲಿ ರೆಸಾರ್ಟ್ ರಾಜಕೀಯ ಒಂದ್ ಕಡೆ ಜೋರಾಗ್ತಾ ಇದೆ. 2 ರೆಸಾರ್ಟ್ಗಳಲ್ಲಿ ಎಐಎಡಿಎಂಕೆ ಶಾಸಕರು ತಂಗಿದ್ದಾರೆ. 47 ಶಾಸಕರು, ಆ ಪೈಕಿ 25 ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಶಾಸಕರಿಗಾಗಿ 2 ರೆಸಾರ್ಟ್ಗಳಲ್ಲಿ ರೂಮ್ ಬುಕ್ ಮಾಡಲಾಗಿದೆ. ಶಾಸಕರ ಭೇಟಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಹೊರಟಿರುವಂತದ್ದು. ಎಐಎಡಿಎಂಕೆಯಲ್ಲಿ ಈಗ ರೆಸಾರ್ಟ್ ರಾಜಕೀಯ ನಿನ್ನೆ ಸಂಜೆಯಿಂದಲೂ ಕೂಡ ಜೋರಾಗಿದೆ. ಈ ವಿಚಾರವಾಗಿ ಒಂದ್ ರೀತಿಯಾಗಿ ಪ್ರತ್ಯಕ್ಷ ವರದಿ ಅಂತ ಹೇಳ್ಬೋದು. ಚೆನ್ನೈಲಿಂದಲೇ ನಮ್ಮ ಪ್ರತಿನಿಧಿ ಶಿವು ಈ ವಿಚಾರಗಳನ್ನ ಹೆಚ್ಚಾಗಿ ತಿಳಿಸ್ತಾ ಹೋಗ್ತಾರೆ. ಎಸ್ ಶಿವು, ಏನ್ ನಡೀತಾ ಇದೆ ತಮಿಳುನಾಡು ಸರ್ಕಾರ ರಚನೆಯ ವಿಚಾರದಲ್ಲಿ? ಈಗಿನ ಅಪ್ಡೇಟ್ಸ್ ಏನು ಅಂತ ಹೇಳ್ತಾ ಹೋಗೋದಾದ್ರೆ? ಗಾಯತ್ರಿ, ತಮಿಳುನಾಡಿನಲ್ಲಿ ಈಗ ಇರುವಂತ ಪರಿಸ್ಥಿತಿನ ಹೇಳೋದಾದ್ರೆ, ಒಂದು ಟಿವಿಕೆ ಈಗಾಗಲೇ 2 ಬಾರಿ ಗವರ್ನರ್ ಅನ್ನ ಹೋಗಿ ಭೇಟಿ ಮಾಡಿ ಬಂದಿದ್ರು ಕೂಡ ಗವರ್ನರ್ ಅವರ ಹೇಳಿಕೆಗಳಿಂದ ಸಾಕಷ್ಟು ಒಂದು ರೀತಿಯಲ್ಲಿ ನಿರಾಸೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಜನರ ಒಂದು ಆದೇಶಕ್ಕೆ ಇಲ್ಲಿನ ಸಾಂವಿಧಾನಿಕ ಹುದ್ದೆಯನ್ನು ನಿರ್ವಹಿಸ್ತಾ ಇರತಕ್ಕಂತ ರಾಜ್ಯಪಾಲರೇನಿದ್ದಾರೆ ಅವರು ಮನ್ನಣೆನೇ ಕೊಡ್ತಾ ಇಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಕಾನೂನಿನ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ದಿಕ್ಕಿನಲ್ಲಿ ಈಗ ಚಿಂತನೆಯನ್ನು ಮಾಡ್ತಿರುವಂತದ್ದು. ಈಗ ಮುಖಂಡರ ಜೊತೆಗೆ ಕಾನೂನಿನ ತಜ್ಞರ ಜೊತೆಗೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಪಟ್ಟಣಂಬಾಕಂನಲ್ಲಿರುವಂತಹ ವಿಜಯ್ ಅವರ ಮನೆಯಲ್ಲಿ ಕಳೆದ 4 ಗಂಟೆಗಳಿಂದಲೂ ಕೂಡ ಪಾರ್ಟಿ ಮುಖಂಡರು ಮತ್ತೆ ಕಾನೂನಿನ ತಜ್ಞರ ಜೊತೆಗೆ ಮಾತುಕತೆ ಮಾಡೋದ್ರ ಜೊತೆಗೆ ಬೇರೆ ಕಡೆಯಲ್ಲಿ ಏನು ಅವರ ನಾಯಕರುಗಳನ್ನ ಕಳಿಸಿ ಈಗಾಗಲೇ ವಿಸಿಕೆ ಆಗ್ಬಹುದು, ಸಿಪಿಎಂ ಆಗ್ಬಹುದು, ಸಿಪಿಐ ಆಗ್ಬಹುದು, ಆ ಒಂದು ಮುಖಂಡರುಗಳನ್ನ ಭೇಟಿ ಮಾಡಿ ಅವರಿಂದ ಸಪೋರ್ಟ್ನ ಪತ್ರವನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇನೆ ಕಾನೂನು ಹೋರಾಟಕ್ಕೂ ಕೂಡ ತಯಾರಿ ನಡೆಸ್ಕೊಳ್ತಿರುವಂತದ್ದು. ಇದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ತಮಿಳುನಾಡಿನಲ್ಲಿ ನಡೀತಾ ಇರತಕ್ಕಂತ ಒಂದು ರಾಜಕೀಯ ಚಿತ್ರಣ ಅಂತ ಹೇಳ್ಬೋದು ಗಾಯತ್ರಿ. ಇದರ ಬೆನ್ನಲ್ಲೇನೆ ಎಐಎಡಿಎಂಕೆ ಅವರು ರೆಸಾರ್ಟ್ ರಾಜಕಾರಣವನ್ನು ಕೂಡ ಮಾಡ್ತಿದ್ದಾರೆ. ತಮ್ಮ ಶಾಸಕರುಗಳನ್ನ ಒಂದು ರೆಸಾರ್ಟ್ ನಲ್ಲಿ ಉಳಿಸಿಕೊಂಡು ಅಲ್ಲಿ ಅವರನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಬೆಳಿಗ್ಗೆ 12 ಗಂಟೆಗೂ ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಗವರ್ನರ್ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ರು. ಆದ್ರೆ ಅದು 12 ಗಂಟೆಗೆ ಆಗ್ಲಿಲ್ಲ. ಈಗ ಸಂಜೆಯ ವೇಳೆಗೂ ಕೂಡ ಅವರು ಬರ್ತಾರೆ, ಅವರು ಅವಕಾಶವನ್ನ ತೆಗೆದುಕೊಂಡು ಅವರನ್ನ ಭೇಟಿ ಆಗ್ತಾರೆ ಅನ್ನುವಂತ ಒಂದು ವಿಚಾರಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಯಾವ ಕಾರಣಗಳಿಗಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಗವರ್ನರ್ ಅನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಯಾಕೆಂತಂದ್ರೆ ಒಂದು ಕಡೆ ಡಿಎಂಕೆಯ ಸ್ಟಾಲಿನ್ ಅವರು ನಿನ್ನೆ ಒಂದು ರೀತಿಯಲ್ಲಿ ಗರಂ ಆಗಿದ್ರು. ಆದ್ರೆ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ಸಾಫ್ಟ್ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಈ ವಿಸಿಕೆ ಮತ್ತೆ ಸಿಪಿಐನ ಮುಖಂಡರುಗಳಿಗೆ ಇವತ್ತು ಚರ್ಚೆ ಮಾಡಿದ್ದಾರೆ, ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಬಂದಂತ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಸರ್ಕಾರಕ್ಕೆ ಬೆಂಬಲ ಕೊಡೋದಾದ್ರೆ, ಟಿವಿಕೆಗೆ ಬೆಂಬಲ ಕೊಡೋದಾದ್ರೆ ಅದು ನೀವು ಸ್ವತಂತ್ರ ಆಗಿರ್ತೀರಿ, ಅದಕ್ಕೆ ಡಿಎಂಕೆ ಅಡ್ಡಿ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅನಂತರದಲ್ಲಿ ಅಲ್ಲಿಂದ ತಿರುಮಾವಳ್ಳವನ್ನೇನಿದ್ದಾರೆ ಅವರು ಕೂಡ ನಾವು ಈಗಾಗಲೇ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ, ಅದರ ಹೊರತಾಗಿಯೂ ಕೂಡ ಸಂವಿಧಾನ ಏನ್ ಹೇಳುತ್ತೆ ಆ ಪ್ರಕಾರವಾಗಿ ಇಲ್ಲಿನ ಗವರ್ನರ್ ನಡ್ಕೊಳ್ಬೇಕಾಗಿದೆ. ಮ್ಯಾಂಡೇಟ್ ಕೊಟ್ಟಿರುವಂತಹ ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವಂತ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಇದೆಲ್ಲವೂ ಇವತ್ತಿನ ಬೆಳವಣಿಗೆಗಳಾದ್ರೆ ಇಲ್ಲಿನ ಜನರು ಕೂಡ ಮಾತಾಡ್ಕೊಳ್ತಿರೋದು ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ. ಅವರೇ ಕರೆದು ಸರ್ಕಾರ ರಚನೆ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಯಾಕೆಂದ್ರೆ ಕಾನೂನಿನಲ್ಲಿ ಅವರು ಮಾಡಲೇಬೇಕಾಗುತ್ತೆ. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಅಣತಿಯಂತೆ ಎಐಎಡಿಎಂಕೆ ಅಣತಿಯಂತೆ ಇಲ್ಲಿನ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ. ವಿಜಯ್ ಅವರನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಕಾನೂನಿನಲ್ಲೇ ಅಂತ್ಯ ಆಗುತ್ತೆ, ಅವರೇ ಕರೆದು ಸರ್ಕಾರ ರಚನೆ ಮಾಡೋಂಗೆ ಆಗುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಇದ್ದೀವಿ. ಜೊತೆಗೆ ಅದು ಹಂಗ ಆಗೇ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ತಮಿಳುನಾಡಿನ ಜನ ಹೇಳ್ತಾ ಇದ್ದಾರೆ ಗಾಯತ್ರಿ. ಸದ್ಯಕ್ಕೆ ಭಾಗಶಃ ನಾಳೆ ಒಂದು ಅಂತ್ಯ ಆಗಬಹುದು, ಅಂತಿಮವಾಗಿ ತೆರೆ ಬೀಳಬಹುದು. ವಿಜಯ್ ಅವ್ರನ್ನ ಕರೆದು ಸರ್ಕಾರ ರಚನೆ ಮಾಡುವಂತದಕ್ಕೆ ಅವಕಾಶ ಕೊಟ್ಟು ಅವರಿಗೆ ಫ್ಲೋರ್ ಟೆಸ್ಟ್ಗೆ ಕೂಡ ದಿನಾಂಕವನ್ನು ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಚೆನ್ನೈನಲ್ಲಿ ಇರುವಂತಹ ಸದ್ಯದ ರಾಜಕೀಯ ಪರಿಸ್ಥಿತಿ ಇದು ಗಾಯತ್ರಿ.
ಎಸ್, ಹಾಗೇನೆ ಒಂದ್ ಕಡೆ ನೋಡ್ತಾ ಹೋದಾಗ ನಿನ್ನೆ ಡಿಎಂಕೆ ಇಂದ ಸ್ಟಾಲಿನ್ ಹೇಳ್ತಾರೆ, ನೀವು ಕೆಲವೊಂದಷ್ಟು ನಾಯಕರು ಎಐಎಡಿಎಂಕೆಗೆ ಹೋಗಿ ಅಲ್ಲಿಂದ ಸರ್ಕಾರ ರಚನೆಗೆ ನೀವು ಪ್ರಯತ್ನ ಪಡಿ ಅಂತ. ಅಲ್ಲೂ ಕೂಡ ಎಐಎಡಿಎಂಕೆಯಲ್ಲಿ ಒಬ್ರು ಪರವಾಗಿ ಅಂದ್ರೆ ಹೌದು ನಾನು ಪರವಾಗಿ ಅಂದ್ರೆ ಟಿವಿಕೆ ಪರವಾಗಿ ಹೋಗ್ತೀನಿ ಅಂತ, ಇನ್ನೂ ಕೆಲವರು ಇಲ್ಲ ನೀವು ಹೇಳ್ದಾಗ ಕೇಳೋಕ್ಕಾಗಲ್ಲ ಅಂತ. ಅಲ್ಲೂ ಕೂಡ ಒಂದ್ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ ಕಾನೂನು ಕ್ರಮವನ್ನ ತಗೊಳ್ಳೋಣ ಅಥವಾ ಕಾನೂನು ರೀತಿಯಾಗಿ ನಾವು ಗವರ್ನರ್ ವಿರುದ್ಧ ಹೋರಾಡೋಣ ಅಂತ ಮುಂದಾಗ್ತಾ ಇದ್ದಾರೆ ವಿಜಯ್. ಇನ್ನು ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ವಿಜಯ್ಗೆ ಇದು ಕನಸಾಗೆ ಉಳ್ಕೊಳ್ಳುತ್ತೆ ಅಂತ, ಅದೇನಾದ್ರೂ ಬದಲಾವಣೆ ಆಗುತ್ತಾ ಅಂತ. ಗಾಯತ್ರಿ, ಖಂಡಿತವಾಗ್ಲೂ ಇಲ್ಲಿ ಈಗ ಹೇಗಾಗಿದೆ ಅಂದ್ರೆ ನಿನ್ನೆ ನಡೆದಂತ ಒಂದು ಬೆಳವಣಿಗೆ ಏನಾಗಿದೆ, ಆ ಬೆಳವಣಿಗೆಯಲ್ಲಿ ಎಐಎಡಿಎಂಕೆ ಮತ್ತೆ ಡಿಎಂಕೆ ಅವರು ಮೈತ್ರಿ ಆಗ್ತಾರೆ. ಅವರಿಬ್ರು ಒಂದಾಗ್ಬಿಟ್ಟು ಹೋಗಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಟಿವಿಕೆಗೆ ಸರ್ಕಾರವನ್ನ ರಚನೆ ಮಾಡುವಂತದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಆ ರೀತಿಯಾಗಿ ಎಲ್ಲವೂ ಕೂಡ ನಡ್ಕೊಳ್ತಾ ಇದ್ರು ಅನ್ನುವಂಥದ್ದೇನಿದೆ. ಆದ್ರೆ ದಿನ ಬೆಳಗಾಗೋಷ್ಟರಲ್ಲಿ ಅದು ಕೂಡ ಕರಿಗಿ ಹೋಗಿದೆ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇನೆ 50 ವರ್ಷಗಳಿಂದ ದ್ರಾವಿಡ ಪಕ್ಷಗಳು ತಮಿಳುನಾಡನ್ನ ಸಂಪೂರ್ಣವಾಗಿ ಹಾಳು ಮಾಡಿದಾವೆ. ಆ ಕಾರಣಕ್ಕೆ ನಾವು ಈಗ ಹೊಸ ಪಕ್ಷಕ್ಕೆ, ಹೊಸ ವ್ಯಕ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀವು ಅವರನ್ನ ಸರ್ಕಾರ ರಚನೆ ಮಾಡಕ್ ಬಿಡದೆ ನೀವಿಬ್ರು ಮತ್ತೆ ಅಪವಿತ್ರ ಮೈತ್ರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮನ್ನ ನಾವು ಕ್ಷಮಿಸೋದಿಲ್ಲ ಅನ್ನುವಂತ ಒಂದು ಸಂದೇಶಗಳನ್ನ ನಿನ್ನೆಯಿಂದಲೂ ಕೂಡ ತಮಿಳುನಾಡಿನ ಜನತೆ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಂಡಂತ ಡಿಎಂಕೆ ಇವತ್ತು ಮೈತ್ರಿಯ ಅಥವಾ ಸರ್ಕಾರ ರಚನೆ ಮಾಡುವ ಬಗ್ಗೆ ಎಲ್ಲೂ ಕೂಡ ಮಾತನಾಡಲಿಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದರ ಜೊತೆಗೇನೆ ತನ್ನ ಮಿತ್ರ ಪಕ್ಷಗಳಿಗೆ ನೀವು ಟಿವಿಕೆಗೆ ಸಪೋರ್ಟ್ ಮಾಡೋದಾದ್ರೆ ಮಾಡಬಹುದು ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿರೋದ್ರಿಂದ ಅವರು ಎಐಡಿಎಂಕೆ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡುವಂತದ್ದು ಬಹುಶಃ ಅದು ಮುಗಿದ ಅಧ್ಯಾಯ ಅನ್ನುವಂತ ರೀತಿಯಲ್ಲಿದೆ. ಇನ್ನ ಅದನ್ನು ಹೊರತುಪಡಿಸಿದ್ರೆ ಈಗ ಏನು ರಾಜ್ಯಪಾಲರು ನಡೆಸ್ತಾ ಇರ್ತಕ್ಕಂತ ಒಂದು ರೀತಿ ಏನಿದೆ, ಅವ್ರು ಕೇಳ್ತಕ್ಕಂತ ವಿಧಾನ ಏನಿದೆ, ಅದಕ್ಕೂ ಕೂಡ ನಾವು ಸೈ ಅಂತೀವಿ ಅಂತ ಹೇಳಿ ಈಗ ಎಲ್ಲರೂ ಯಾವ್ಯಾವ ಪಕ್ಷಗಳು ನಮಗೆ ಸಪೋರ್ಟ್ ಮಾಡ್ತೀವಿ, ಬೆಂಬಲಿಸ್ತೀವಿ ಅಂತಿದಿರೋ ಅವರು ಬರೀ ಬಾಯಿ ಮಾತಲ್ಲ, ಈಗ ರಾಜ್ಯಪಾಲರು ವಿತ್ ರೆಕಾರ್ಡ್ ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಲೆಟರ್ ಗಳನ್ನ ಕೊಡಿ ಅನ್ನುವಂಥದ್ದನ್ನ ಈಗ ವಿಜಯ್ ಅವರು ಕೂಡ ಕೇಳ್ತಾ ಇದ್ದಾರೆ, ಅವರ ಪಕ್ಷದ ಮುಖಂಡರುಗಳು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಸಿಪಿಐ, ಸಿಪಿಎಂ, ವಿಡುದಲೈ ಚಿರತೆಗಳ ಪಕ್ಷ ಇವರೆಲ್ಲರ ಹತ್ರನೂ ಕೂಡ ಈಗ ಬೇರೆ ಬೇರೆ ಮುಖಂಡರು, ಟಿವಿಕೆಯ ಬೇರೆ ಬೇರೆ ಮುಖಂಡರು ಹೋಗಿದ್ದಾರೆ. ಅವರು ಅಲ್ಲಿಂದ ಅವ್ರ ಹತ್ರ ಲೆಟರ್ ಗಳನ್ನ ಪಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ನಮ್ಮ ಸ್ಥಳದಲ್ಲಿ ಸಿಗ್ತಾ ಇರುವಂತದ್ದು. ಅವರು ಲೆಟರ್ ಗಳು ಪಡ್ಕೊಂಡು ಬಂದ ನಂತರದಲ್ಲಿ ಇವತ್ತು ರಾತ್ರಿಯ ಒಳಗಡೆ ಭಾಗಶಃ ಮತ್ತೆ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಸಬ್ಮಿಟ್ ಮಾಡುವಂತ ಸಾಧ್ಯತೆ ಇದೆ. ಅನಂತರದಲ್ಲಿ ಬಹುತೇಕವಾಗಿ ನಾಳೆ ಇದಕ್ಕೆ ಅಂತ್ಯ ಆಗುತ್ತೆ ಅಥವಾ ನಾಳೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನುವಂತ ಒಂದು ಮಾಹಿತಿಗಳು ಇಲ್ಲಿ ತಿಳಿದು ಬರ್ತಾ ಇರತಕ್ಕಂಥದ್ದು. ಗಾಯತ್ರಿ, ಎಸ್, ಥ್ಯಾಂಕ್ ಯು ಸೋ ಮಚ್ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಅಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ನಡೀತಾ ಇದೆ ಮಾಹಿತಿಯನ್ನ ನೀಡ್ತಾ ಹೋದ್ರು. ಇದು ಸದ್ಯಕ್ಕೆ ತಮಿಳುನಾಡಿನಲ್ಲಿ ನಡೀತಾ ಇರುವಂತ ಏನು ರಾಜಕೀಯ ಅಥವಾ ಸರ್ಕಾರ ರಚನೆಯ ವಿಚಾರ. ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಇದು ಇನ್ನೂ ಕುತೂಹಲವಾಗಿ ಉಳ್ಕೊಳ್ಳುತ್ತೆ, ಏನಾಗುತ್ತೆ ಅನ್ನೋದ್ ರೀತಿಯಾಗಿ. ಇನ್ನು ಪ್ರಯತ್ನವನ್ನ ಬಿಡ್ತಾ ಇಲ್ಲ ಗವರ್ನರ್, ಯಾಕೆ ಈ ರೀತಿ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಇದಕ್ಕೆ ಒಂದು ಉತ್ತರ ಸಿಗ್ಲೇಬೇಕು ಅಂತ ಟಿವಿಕೆ ಪಕ್ಷದ ನಾಯಕರುಗಳಾಗಿರ್ಬೋದು, ವಿಜಯ್ ಆಗಿರ್ಬೋದು ಪ್ರಯತ್ನ ಪಡ್ತಾ ಇರುವಂತದ್ದು. ಇದಕ್ಕೆ ಒಂದು ಉತ್ತರ ಬರಲೇಬೇಕು. ಅಂದ್ರೆ ನಾವು ಹೇಳ್ತಾ ಇದೀವಿ ಸಂಪೂರ್ಣ ಸರ್ಕಾರ ರಚನೆಗೆ ಜನತೆ ನಿರ್ಧಾರ ಮಾಡಿರುವಂತದ್ದು. ಜನತೆ ನಿರ್ಧಾರ ಮಾಡಿದ್ದಾದ್ಮೇಲೆ ಏನು ಇವಾಗ ಮ್ಯಾಜಿಕ್ ನಂಬರ್ಗೆ ರೀಚ್ ಮಾಡೋದಕ್ಕೆ ಏನೇನೆಲ್ಲ ಪ್ರಯತ್ನಗಳಿದೆ ಅದನ್ನ ನಾವು ಮಾಡ್ಕೋತೀವಿ, ತಯಾರಿ ಮಾಡ್ಕೋತೀವಿ. ಈಗ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಇವತ್ತು ನಿಗದಿ ಆಗಿದ್ದಂಥದ್ದು. ಇದಕ್ಕೆ ಯಾಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಅಂತ. ಎಸ್, ನಾವು ನೋಡ್ತಾ ಇದೀವಿ ಏನೇನೆಲ್ಲ ನಡೀತು ಇಬ್ಬರ ಮಧ್ಯೆ ಕಾನ್ವರ್ಸೇಷನ್ಸ್, ವಿಜಯ್ ಮತ್ತೆ ಗವರ್ನರ್ ನಡುವೆ ಅಂತ. ವಿಜಯ್ ಗವರ್ನರ್ ಮಧ್ಯೆ ನಡೆದಂತಹ ಕಾನ್ವರ್ಸೇಷನ್ಗಳೇ ಹೇಳ್ತಾ ಹೋಗುತ್ತೆ. ಯಾವುದೇ ರೀತಿಯಲ್ಲಿ ಅವರು ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಸರ್ಕಾರ ರಚಿಸೋದಕ್ಕೆ ನಿಮ್ಮ ಹತ್ರ ಇಷ್ಟು ಸಂಖ್ಯೆ ಏನು 118 ಅಥವಾ ಅದಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ಇದೆ, ಸಂಖ್ಯಾಬಲ ಇದೆ ಅನ್ನೋದನ್ನ ನಮಗೆ ಕ್ಲಾರಿಟಿ ಕೊಟ್ಬಿಡಿ, ಅದು ಲಿಖಿತ ರೂಪದಲ್ಲಿ ಅಂತ ಕೇಳ್ತಾ ಇರುವಂತದ್ದು ಅರ್ಲೇಕರ್ ಅವರು. ಇದೇ ನಿಮ್ ಫೈನಲ್ ಡಿಸಿಷನ್ ಅಂತ ಕೇಳ್ತಿದ್ದಾರೆ.